ಇನ್ನು ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಸಾಲು ಸಾಲು ಬಲಿಯಾಗ್ತಾ ಇದೆ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ದಾರೆ ಕೃಷ್ಣ ಬೈರೇಗೌಡ. ಮೈಕ್ರೋ ಫೈನಾನ್ಸ್ RBI ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. RBI ಏನು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಕಾನೂನು ತಂದಿಲ್ಲ. RBI ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ಇವಾಗ ಈ RBI ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಿಜವಾಗಿ ಇದಾಗಿರ್ಬೋದು ಅಥವಾ ಯಾವುದೇ ರೀತಿಯ ಆನ್ಲೈನ್ ಗೇಮಿಂಗ್ ಇದೆಯಲ್ಲ, ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಮಾಡಲೇಬೇಕಾಗತ್ತೆ. ಈ ಥರ ಆದರೆ ಆಗಲ್ಲ. ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಾಲ ಮರುಪಾವತಿ ಮಾಡೋದಕ್ಕೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ. ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತಲೂ ಅವರಿಗೆ ಸೂಚನೆ ಕೊಡ್ತೇವೆ. ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಇನ್ನು ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಸಾಲು ಸಾಲು ಬಲಿಯಾಗ್ತಾ ಇದೆ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ದಾರೆ ಕೃಷ್ಣ ಬೈರೇಗೌಡ. ಮೈಕ್ರೋ ಫೈನಾನ್ಸ್ RBI ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. RBI ಏನು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಕಾನೂನು ತಂದಿಲ್ಲ. RBI ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ಇವಾಗ ಈ RBI ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಿಜವಾಗಿ ಇದಾಗಿರ್ಬೋದು ಅಥವಾ ಯಾವುದೇ ರೀತಿಯ ಆನ್ಲೈನ್ ಗೇಮಿಂಗ್ ಇದೆಯಲ್ಲ, ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಮಾಡಲೇಬೇಕಾಗತ್ತೆ. ಈ ಥರ ಆದರೆ ಆಗಲ್ಲ. ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಾಲ ಮರುಪಾವತಿ ಮಾಡೋದಕ್ಕೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ. ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತಲೂ ಅವರಿಗೆ ಸೂಚನೆ ಕೊಡ್ತೇವೆ. ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಇನ್ನು ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಸಾಲು ಸಾಲು ಬಲಿಯಾಗ್ತಾ ಇದೆ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ದಾರೆ ಕೃಷ್ಣ ಬೈರೇಗೌಡ. ಮೈಕ್ರೋ ಫೈನಾನ್ಸ್ RBI ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. RBI ಏನು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಕಾನೂನು ತಂದಿಲ್ಲ. RBI ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ಇವಾಗ ಈ RBI ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಿಜವಾಗಿ ಇದಾಗಿರ್ಬೋದು ಅಥವಾ ಯಾವುದೇ ರೀತಿಯ ಆನ್ಲೈನ್ ಗೇಮಿಂಗ್ ಇದೆಯಲ್ಲ, ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಮಾಡಲೇಬೇಕಾಗತ್ತೆ. ಈ ಥರ ಆದರೆ ಆಗಲ್ಲ. ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಾಲ ಮರುಪಾವತಿ ಮಾಡೋದಕ್ಕೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ.
ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತಾನು ಅವರಿಗೆ ಸೂಚನೆ ಕೊಡ್ತೇವೆ. ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಇನ್ನು ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಸಾಲು ಬಲಿಯಾಗ್ತಾ ಇದೆ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ದಾರೆ ಕೃಷ್ಣ ಬೈರೇಗೌಡ. ಮೈಕ್ರೋ ಫೈನಾನ್ಸ್ RBI ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. RBI ಏನು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಕಾನೂನು ತಂದಿಲ್ಲ. RBI ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ಇವಾಗ ಈ RBI ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಿಜವಾಗಿ ಇದಾಗಿರ್ಬೋದು ಅಥವಾ ಯಾವುದೇ ರೀತಿಯ ಆನ್ಲೈನ್ ಗೇಮಿಂಗ್ ಇದೆಯಲ್ಲ, ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಮಾಡಲೇಬೇಕಾಗತ್ತೆ. ಈ ಥರ ಆದರೆ ಆಗಲ್ಲ. ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಾಲ ಮರುಪಾವತಿ ಮಾಡೋದಕ್ಕೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ. ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತಾನು ಅವರಿಗೆ ಸೂಚನೆ ಕೊಡ್ತೇವೆ. ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಇನ್ನು ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಸಾಲು ಬಲಿಯಾಗ್ತಾ ಇದೆ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿದ್ದಾರೆ ಕೃಷ್ಣ ಬೈರೇಗೌಡ. ಮೈಕ್ರೋ ಫೈನಾನ್ಸ್ RBI ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. RBI ಏನು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಕಾನೂನು ತಂದಿಲ್ಲ. RBI ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ಇವಾಗ ಈ RBI ಮತ್ತು ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನಿಜವಾಗಿ ಇದಾಗಿರ್ಬೋದು ಅಥವಾ ಯಾವುದೇ ರೀತಿಯ ಆನ್ಲೈನ್ ಗೇಮಿಂಗ್ ಇದೆಯಲ್ಲ, ಬ್ಯಾನ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಮಾಡಲೇಬೇಕಾಗತ್ತೆ. ಈ ಥರ ಆದರೆ ಆಗಲ್ಲ. ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಾಲ ಮರುಪಾವತಿ ಮಾಡೋದಕ್ಕೆ ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು ಸೆಂಟ್ರಲ್ ಗೌರ್ಮೆಂಟ್ RBI ಅಂತ ಹೇಳ್ಕೊಂಡು ಇರೋಕ್ಕಾಗೋದಿಲ್ಲ. RBIನವರು ಏನೂ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೂ ಕೂಡ ಇದಕ್ಕೊಂದು ಆ್ಯಕ್ಟ್ ತರಬೇಕು ಅಂತ ನಾವು ಒತ್ತಡ ಮಾಡಿದ್ದೇವೆ. ಅವರು ಕೂಡ ಇನ್ನೂ ಆ್ಯಕ್ಟನ್ನು ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಕೈಚಲ್ಲಿ ಕೂರಬಾರದು ಅನ್ನುವ ಉದ್ದೇಶದಿಂದ ನಾಳೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಒಂದು ಸಭೆಯನ್ನು ಮಾಡಿ ಈ ಎಲ್ಲ ಕಂಪನಿಗಳಿಗೆ ಈ ರೀತಿಯಾಗಿ ಸಾಲ ಮರುಪಾವತಿ ಮಾಡೋದಕ್ಕೆ ಶಕ್ತಿನೇ ಇಲ್ಲದೆ ಇರೋಂಥವರಿಗೆ ಅತ್ಯಧಿಕ ಸಾಲವನ್ನು ಕೊಟ್ಟು ಅವರನ್ನು ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥದ್ದು ಮಾಡಬಾರದು ಅಂತೇಳಿ ಕಟ್ಟು ಎಚ್ಚರವನ್ನು ನಾವು ಕೊಡ್ತಾ ಇದ್ದೇವೆ. ವಸೂಲಾತಿಯಲ್ಲೂ ಕೂಡ ಈ ರೀತಿಯಾದಂತಹ ತುಂಬ ಅತಿರೇಕದ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತಾನು ಅವರಿಗೆ ಸೂಚನೆ ಕೊಡ್ತೇವೆ. ಮೈಕ್ರೋ ಫೈನಾನ್ಸು ಇದು RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಕೆಳಗೆ ಬರ್ತಕ್ಕಂತಹದ್ದು. ಆದಾಗ್ಯೂ ಕೂಡ ನಾವು